ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು 6th ಸ್ಟ್ಯಾಂಡರ್ಡಲ್ಲಿ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಡೆಸಿಮಲ್ಸ್ ಅಂತಕ್ಕಂಥ ಮ್ಯಾಥಮೆಟಿಕ್ಸಲ್ಲಿ ಬರ್ತಕ್ಕಂಥ ಡೆಸಿಮಲ್ಸ್ ಅನ್ನೋ ಚಾಪ್ಟರ್ನಲ್ಲಿ ಎಕ್ಸಸೈಸ್ 8.5ನಲ್ಲಿ ಬರೋ ಕ್ವಶನ್ಸನ್ನು ಅದರ ಒಂದು ಸೊಲ್ಯೂಷನನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. 6th ಸ್ಟ್ಯಾಂಡರ್ಡ್ನ ಡೆಸಿಮಲ್ಸಲ್ಲಿ ಬರ್ತಕ್ಕಂತಹ ಎಕ್ಸಸೈಸ್ 8.5 ಸಮ್ ಕಂಡುಹಿಡಿತಕ್ಕಂಥದ್ದು. ಡೆಸಿಮಲ್ಸ್ನ ಸಮ್ ಕಂಡುಹಿಡಿಯಲಿಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಓಕೆನಾ? ಓಕೆ, 8.5ನ ಫಸ್ಟ್ ಕ್ವಶನ್ನು ಫೈಂಡ್ ದ ಸಮ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಅಂತ ಇದೆ. ಡೆಸಿಮಲ್ಸನ್ನು ಕೊಟ್ಟಿದ್ದಾರೆ, ಮಧ್ಯೆ ಪ್ಲಸ್ ಚಿಹ್ನೆ ಇದೆ. 3 ಡೆಸಿಮಲ್ಸಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಡೆಸಿಮಲ್ಸನ್ನು ಆ್ಯಡ್ ಮಾಡ್ತಕ್ಕಂಥದ್ದು, ಅಡಿಷನ್ ಮಾಡ್ಲಿಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಇರೋದು. ಇದನ್ನು ಅಡಿಷನ್ ಮಾಡಬೇಕಾದ್ರೆ ನಮಗೆ ಒಂದು ಕಂಡೀಷನ್ ಏನಿರಬೇಕು ಅಂತ ಹೇಳಿದ್ರೆ, ಒಂದ್ರ ಕೆಳಗೆ ಒಂದು ಸಂಖ್ಯೆಗಳನ್ನು ಬರ್ಕೊಳ್ತೀರಿ. ಹೆಂಗೆ ಬರ್ಕೊಳ್ಬೇಕು ಅಂದರೆ ನೋಡಿ, 0.007 ಇದೆಯಲ್ವಾ, ಅದ್ರ ನೆಕ್ಸ್ಟ್ 8.5 ಬರ್ಕೋಬೇಕು ಅಂದರೆ ಪಾಯಿಂಟಿನ ಕೆಳಗಡೆ ನೇರವಾಗಿ ಪಾಯಿಂಟ್ ಬರಬೇಕು. ಪಾಯಿಂಟಿನ ಈ ಕಡೆ ಒಂದೇ ಅಂಕಿ ಇರೋದ್ರಿಂದ 8 ಬರೀತೀರಾ. ಪಾಯಿಂಟಿಂದ ಈ ಕಡೆ ಒಂದು ಅಂಕಿ ಇರೋದ್ರಿಂದ ಅಲ್ಲಿ 5 ಬರೀತೀರಿ. ಇನ್ನು ಉಳಿದಿರೋ 2 ಜಾಗ ಖಾಲಿ ಉಳಿದು. ಖಾಲಿ ಉಳಿದಿರ್ತಕ್ಕಂಥ ಜಾಗಕ್ಕೆ ನೀವು 0 ಸಹಿತ ಹಾಕ್ಕೊಳ್ಬೋದು. ಓಕೆನಾ? ನೆಕ್ಸ್ಟ್ ಇಲ್ಲಿ 30.08 ಇದೆ. ಪಾಯಿಂಟು ಮಧ್ಯೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಪಾಯಿಂಟ್ ಸೀದಾ ಬರಬೇಕು. ಪಾಯಿಂಟಿಂದ ಈ ಕಡೆ 2 ಅಂಕಿ ಇರೋದ್ರಿಂದ ಇಲ್ಲಿ 1 ಅಂಕಿ ಬರೋದು, ಅದ್ರ ಹಿಂದೆ 1 ಅಂಕಿ ಬರೀಬೇಕು. ಅಲ್ಲಿಗೆ 30 ಆಯಿತು. 0.08 ಇಲ್ಲಿ ಪಕ್ಕದಲ್ಲಿ 0 ಹಾಕ್ಕೊಳ್ಬೇಕು, ಅಥವಾ ನೀವು ಇಲ್ಲೂ ಕೂಡ ಖಾಲಿ ಜಾಗ ಇದೆ ಅಂದರೆ ಅಲ್ಲೂ ಕೂಡ 0 ಬರ್ಕೊಳ್ಬೋದು. ಇವಿಷ್ಟನ್ನು ನೀವು ಅಡಿಷನ್ ಮಾಡಿದ್ರಿ ಅಂತ ಹೇಳಿದ್ರೆ ನೇರವಾಗಿ ನೋಡಿ, 7 0 0 ಕೂಡಿದ್ರೆ 7, 8 0 0 ಕೂಡಿದ್ರೆ 8, 5 0 0 ಕೂಡಿದ್ರೆ 5, ಇಲ್ಲಿ 8 ಇದೆ, ಇಲ್ಲಿ 3 ಇದೆ. ಪಾಯಿಂಟಿನ ನೇರವಾಗಿ ಪಾಯಿಂಟ್ ಇಡಬೇಕು. ಆಗ ನಿಮಗೆ ಉತ್ತರ ಏನು ಬಂತು? 38.587. ಓಕೆನಾ? 38.587 ಬರುತ್ತೆ. ಅದೇ ರೀತಿ ಬಿ ಬಂದಾಗ ನೋಡಿ, ಇಲ್ಲಿ 15 ಇದೆ. ಪಾಯಿಂಟ್ ಇಲ್ಲ ಅಂದರೆ ಬಿಂದು ಹಾಕಿ ಪಕ್ಕದಲ್ಲಿ ನೀವು 0 ಬರ್ಕೊಳ್ಬೋದು. 15.00 ಈ ರೀತಿ. ಇನ್ನು 0.632 ಇದೆ. ಪಾಯಿಂಟಿನ ಹಿಂದ್ಗಡೆ 0 ಬರೀಬೇಕು, ನೆಕ್ಸ್ಟ್ ಮುಂದ್ಗಡೆ 632 ಬರೀಬೇಕು. ಇನ್ನು 13.8 ಇದೆ. ಫಸ್ಟ್ ಪಾಯಿಂಟ್ ಹಾಕ್ಕೊಂಡು ಆ ನಂತರ 13 ಬರ್ಕೊಳ್ಳಿ. ಈ ಕಡೆ 8 ಬರ್ಕೊಂಡ್ರೆ ಪಕ್ಕದಲ್ಲಿ 2 0 ಹಾಕ್ಬೋದು. ಇಲ್ಲಿ ಖಾಲಿ ಜಾಗದಲ್ಲಿ 1 0 ಹಾಕ್ಕೊಳ್ಬೋದು. ಇಲ್ಲಿ ಅಡಿಷನ್ ಮಾಡಿದಾಗ ನೋಡಿ, ಇಲ್ಲಿ 2, 3, 6 ಮತ್ತು 8 ಕೂಡಬೇಕಾಗತ್ತೆ. 8 ಮತ್ತು 6 ಕೂಡಿದಾಗ ನಿಮಗೆ 14 ಬರುತ್ತೆ. ಒಂದು ಕೈಲೇ ಬರ್ಕೊಳ್ತೀರಾ. ದೆನ್ 5 + 3 8, 8 + 1 9, 1 + 1 2, ಅಲ್ಲಿಗೆ 29.432 ಆನ್ಸರ್ ಬರುತ್ತೆ. ಓಕೆ, ಹಾಗೆಯೇ ಸಿ ಬಂದು 27.076, 0.55, 0.004. ಫಸ್ಟು 27.076 ಬರೀತೀರಾ, ಅದ್ರ ಕೆಳಗಡೆ 0.55 ಬರೀತೀರಾ, ಅದ್ರ ಕೆಳಗಡೆ 0.004 ಬರೀತೀರಾ. ಈಗ ನೀವು ಅಡಿಷನ್ ಮಾಡ್ಬೋದು ಸುಲಭವಾಗಿ. ನೋಡಿ, 6 4 10ಕ್ಕೆ 0 ದಶಕ 1, 7 1 8, 8 5 13ಕ್ಕೆ 3 ದಶಕ 1, 5 1 6, ನೆಕ್ಸ್ಟ್ ಇಲ್ಲಿ 7, ಇದ್ರ ನೇರವಾಗಿ 2 ಬರೆದ್ರೆ 27.630 ಬರುತ್ತೆ. ಹಾಗೆಯೇ ಈ ಕಡೆ 25.65 ಆ್ಯಂಡ್ ನೆಕ್ಸ್ಟ್ 9.005 ಆ್ಯಂಡ್ ನೆಕ್ಸ್ಟ್ 3.7 ಈ ರೀತಿ ಬರ್ಕೊಳ್ಬೇಕು. ಇಲ್ಲಿ ಮೇಲ್ಗಡೆ ಯಾವ ಸಂಖ್ಯೆನೂ ಇಲ್ಲ, ಹಾಗಾಗಿ 5 ಬರೀತೀರಾ. ನೆಕ್ಸ್ಟ್ ಇದ್ರ ನೇರವಾಗಿ 5 ಬರುತ್ತೆ. ಇಲ್ಲಿ 6 ಮತ್ತು 7 ಕೂಡಿದಾಗ 13 ಬರುತ್ತೆ. ಇಲ್ಲಿ 1 ಬರೀಬೇಕು. 5 1 6, 6 9 15, 15 3 18ಕ್ಕೆ 8 ದಶಕ 1, 2 1 3 ಏನು ಬಂತು ಅವಾಗ? 38.355 ಬರುತ್ತೆ. ಓಕೆನಾ? ಹಾಗೆ ಈ ಬಂದುಬಿಟ್ಟು 0.75 ಇದೆ, ನೆಕ್ಸ್ಟು 10.425 ಇದೆ, ಆ್ಯಂಡ್ ನೆಕ್ಸ್ಟ್ 2.0 ಅಂತ ಲೆಕ್ಕ. ಅದು ಬರೀ 2 ಕೊಟ್ಟಿದ್ದಾರೆ ಅಂದರೆ 2.0 ಅಂತ ಬರ್ಕೊಳ್ಬೇಕು ನೀವು. ಇದನ್ನು ಆ್ಯಡ್ ಮಾಡಿದಾಗ 5 ನೇರವಾಗಿ 5 ಬರೀತೀರಾ. 5 + 2 7, 7 + 4 7 + 4 11 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ 2 + 1 3, ಇಲ್ಲಿ 1, ಅಲ್ಲಿಗೆ 13.175 ಅಂತ ಬರೀಬೇಕಾಗತ್ತೆ. ನೆಕ್ಸ್ಟ್ ಈ ಕಡೆನೂ ಕೂಡ ಅಷ್ಟೇ, 280.69 ಆ್ಯಂಡ್ ನೆಕ್ಸ್ಟ್ 25.2 ಆ್ಯಂಡ್ ದೆನ್ 38.0 ಅಂತ ತೊಗೊಳ್ಳಿ. ನೋಡಿ, 9 ನೇರವಾಗಿ 9 ಬರೀತೀರಾ. 6 + 2 ಆ್ಯಡ್ ಮಾಡಿದರೆ 8 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ 8 + 5 ಆ್ಯಕ್ಚುಲಿ 13 ಬರುತ್ತೆ. ನೆಕ್ಸ್ಟ್ 8 + 2 10, 10 + 3 13, 13 + 1 14, ಆ್ಯಂಡ್ ನೆಕ್ಸ್ಟ್ 2 + 1 3, ದಟ್ 343.89 ಅಂತ ನೀವು ಬರೀಬೇಕಾಗತ್ತೆ. ಓಕೆನಾ? ಓಕೆ, ಅದೇ ಅಡಿಷನಿಗೆ ಸಂಬಂಧಪಟ್ಟಾಗೆ ವರ್ಡ್ ಪ್ರಾಬ್ಲಮ್ ಟೈಪ್ ಕೊಟ್ಟಿದ್ದಾರೆ. ಇಲ್ಲಿ 2ನೇ ಪ್ರಶ್ನೆ, ರಶೀದ್ ಸ್ಪೆಂಟ್ ₹35.75 ಫಾರ್ ಮ್ಯಾಥ್ಸ್ ಬುಕ್ and ₹32.60 for science book. Find the total amount spent by Rashid. ಪ್ರಶ್ನೆ ಇಷ್ಟೇ,
ರಶೀದು ಮ್ಯಾಥ್ಸ್ ಬುಕ್ಕಿಗೆ 35 ರೂಪಾಯಿ 75 ಪೈಸೆ ಕೊಟ್ಟಿದ್ದಾನೆ, ಹಾಗೆಯೇ ಸೈನ್ಸ್ ಬುಕ್ಕಿಗೆ 32 ರೂಪಾಯಿ 60 ಪೈಸೆ ಕೊಟ್ಟಿದ್ದಾನೆ. ಅಲ್ಲಿಗೆ ಟೋಟಲಿ ಅವನು ಬುಕ್ಸ್ ತೊಗೊಳ್ಳಿಕ್ಕೆ ಎಷ್ಟು ಹಣ ಕೊಟ್ಟಂಗಾಯಿತು ಅನ್ನೋದು ಪ್ರಶ್ನೆ. ಸೊ ಅದನ್ನು ಕಂಡುಹಿಡಿಬೇಕಾದ್ರೆ ಅವೆರಡನ್ನ ಕೂಡಬೇಕಾಗತ್ತೆ ನೋಡಿ. ಕಾಸ್ಟ್ ಆಫ್ ಮ್ಯಾಥ್ಸ್ ಬುಕ್ಕು 35.75, ಕಾಸ್ಟ್ ಆಫ್ ಸೈನ್ಸ್ ಬುಕ್ಕು 32.60. ಸೊ ಟೋಟಲ್ ಅಮೌಂಟ್ ಸ್ಪೆಂಟ್ ಬೈ ರಶೀದು ಆ ಎರಡೂ ಪುಸ್ತಕವನ್ನು ತೊಗೊಳ್ಳಿಕ್ಕೆ ಒಟ್ಟು ಎಷ್ಟು ಹಣ ಕೊಡ್ತಾನೆ ಅನ್ನೋದು ಯಾವಾಗ ಸಿಗುತ್ತೆ ಅಂದರೆ ಇವೆರಡನ್ನ ಕೂಡಬೇಕಾಗತ್ತೆ. ಸೊ ನೋಡಿ ಇಲ್ಲಿ ಆ್ಯಡ್ ಮಾಡಿದರೆ 5 + 0 5, 7 + 6 13, ಆ್ಯಂಡ್ ದೆನ್ 5 + 2 7 + 1 8, 3 + 3 6, ಅಲ್ಲಿಗೆ 68.35 ರೂಪೀಸ್, 68 ರೂಪಾಯಿ 35 ಪೈಸೆ ಕೊಡಬೇಕಾಗತ್ತೆ. ಓಕೆನಾ. ಹಾಗೆ ಥರ್ಡ್ ಕ್ವಶನ್ ನೋಡೋದಾದರೆ, ರಾಧಿಕಾಸ್ ಮದರ್ ಗೇವ್ ಹರ್ rupees 10.50 and her father gave her rupees 15.80. Find the total amount given to Radhika by the parents. ನೋಡಿ, ತಾಯಿ ರಾಧಿಕಾಗೆ 10 ರೂಪಾಯಿ 50 ಪೈಸೆ ಕೊಡ್ತಾಳೆ, ಹಾಗೆ ತಂದೆ 15 ರೂಪಾಯಿ 80 ಪೈಸೆ ಕೊಡ್ತಾನೆ. ಹಾಗಾದರೆ ತಂದೆ ಮತ್ತು ತಾಯಿ ಇಬ್ಬರು ಸೇರಿ ರಾಧಿಕಾಗೆ ಕೊಟ್ಟಂಥ ಒಟ್ಟು ಹಣ ಎಷ್ಟು? ಸೊ ಇಲ್ಲೂ ಕೂಡ ಅಡಿಷನ್ ಮಾಡಬೇಕು. ಹಿಯರ್ ಅಮೌಂಟ್ ಗಿವನ್ ಬೈ ದ ರಾಧಿಕಾಸ್ ಮದರ್ rupees 10.50 and also amount given by Radhika's father rupees 15.80. ಸೊ ಟೋಟಲ್ ಅಮೌಂಟ್ ಗಿವನ್ ಬೈ ಹರ್ ಪೇರೆಂಟ್ಸ್ ಇವೆರಡನ್ನು ನೀವು ಆ್ಯಡ್ ಮಾಡಬೇಕು. ಸೊ ನೋಡಿ 0 5 + 8 ಆ್ಯಡ್ ಮಾಡಿದರೆ ಆ್ಯಕ್ಚುಲಿ ನಿಮಗೆ 13 ಬರುತ್ತೆ. ಸೊ ದಟ್ 5 + 1 6 ಬರುತ್ತೆ, 1 + 1 2, ಅಲ್ಲಿಗೆ 26.30 ರೂಪೀಸ್. ಸೊ ತಂದೆ ಮತ್ತು ತಾಯಿ ಇಬ್ಬರು ಸೇರಿ ಅವರಿಗೆ ರಾಧಿಕಾಗೆ ಕೊಟ್ಟಂಥ ಒಟ್ಟು ಹಣ ಎಷ್ಟು? 26 ರೂಪಾಯಿ 30 ಪೈಸೆ. ಓಕೆನಾ. ಹಾಗೆ 4ನೇ ಪ್ರಶ್ನೆ ನೋಡಿ, ನಸ್ರೀನ್ ಬಾಟ್ 3 ಮೀಟರ್ 20 ಸೆಂಟಿಮೀಟರ್ ಕ್ಲಾತ್ ಫಾರ್ ಹರ್ ಶರ್ಟ್ ಆ್ಯಂಡ್ 2 ಮೀಟರ್ 5 ಸೆಂಟಿಮೀಟರ್ ಕ್ಲಾತ್ ಫಾರ್ ಟ್ರೌಸರ್. ಫೈಂಡ್ ದ ಟೋಟಲ್ ಲೆಂತ್ ಆಫ್ ಕ್ಲಾತ್ ಬಾಟ್ ಬೈ ಹರ್. ಸೊ ನಸ್ರೀನು ಶರ್ಟಿಗೋಸ್ಕರ 3 ಮೀಟರ್ 20 ಸೆಂಟಿಮೀಟರ್ನಷ್ಟು ಬಟ್ಟೆಯನ್ನು ತೊಗೊಂಡಿದ್ದಾಳೆ, ಟ್ರೌಸರ್ಗೋಸ್ಕರ 2 ಮೀಟರ್ 5 ಸೆಂಟಿಮೀಟರ್ನಷ್ಟು ಬಟ್ಟೆ ತೊಗೊಂಡ್ರೆ ಟೋಟಲಿ ಅವಳು ತೊಗೊಂಡಂಥ ಕ್ಲಾತಿನ ಒಟ್ಟು ಲೆಂತ್ ಎಷ್ಟು ಅನ್ನೋದು ಅವ್ರ ಪ್ರಶ್ನೆ. ಆಗ ನೀವು 3 ಪಾಯಿಂಟ್ ಹಾಕಬೇಕು. 20 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ 20 ಸೆಂಟಿಮೀಟರ್ನ ನಾವು ಮೀಟ್ರಲ್ಲಿ ಹೇಳೋದಾದರೆ 100 ಸೆಂಟಿಮೀಟರ್ಗೆ 1 ಮೀಟರ್, ನೆನಪಿರಲಿ. ಅಲ್ಲಿಗೆ ನೀವು 20ಅನ್ನು ನೀವೇನು ಮಾಡಬೇಕಾಗತ್ತೆ? ಡಿವೈಡೆಡ್ ಬೈ 100 ಮಾಡಬೇಕು. ಸೊ 20ನ ಡಿವೈಡೆಡ್ ಬೈ 100 ಮಾಡಿದರೆ 0 ಕ್ಯಾನ್ಸಲ್ ಆಗಿ 0.2 ಬರುತ್ತೆ. ಅಲ್ಲಿಗೆ ನೀವೇನು ಬರೀಬೇಕಾಗತ್ತೆ? 3.2 ಮೀಟರ್ ಅಂತ ಬರ್ಕೊಳ್ಬೇಕು. 3 ಮೀಟರ್ 20 ಸೆಂಟಿಮೀಟರ್ನ 3.2 ಮೀಟರ್ ಅಂತ ಬರೀಬೇಕಾಗತ್ತೆ. ಹಾಗೆಯೇ ಕ್ಲಾತ್ ಆಫ್ ಟ್ರೌಸರು 2 ಮೀಟರ್ 5 ಸೆಂಟಿಮೀಟರ್, ಅಲ್ಲಿಗೆ ನೀವು 5/100 ಮಾಡಿದರೆ 0.05 ಅಂತ ಬರೀಬೇಕಾಗತ್ತೆ. ಹಾಗಾಗಿ 2.05 ಅಂತ ತಗೊಳ್ಬೇಕು. ಈಗ ಇವೆರಡನ್ನ ಕೂಡಿದಾಗ 2 ಪಾಯಿಂಟಿನ ನೇರವಾಗಿ ಪಾಯಿಂಟ್ ಹಾಕಬೇಕು, 3 2 ಕೂಡಿದರೆ 5, ಅಲ್ಲಿಗೆ 5.25 ಮೀಟರ್. ಟೋಟಲ್ ಲೆಂತ್ ಆಫ್ ಕ್ಲಾತ್ ಈಸ್ 5.25 ಮೀಟರ್ ಅಂತ ನಾವು ಸುಲಭವಾಗಿ ಹೇಳಬಹುದು. ಹಾಗೆಯೇ 5ನೇ ಪ್ರಶ್ನೆ ನೋಡಿ ಇಲ್ಲಿ, ನರೇಶ್ ವಾಕ್ಡ್ 2 ಕಿಲೋಮೀಟರ್ 35 ಮೀಟರ್ ಇನ್ ದ ಮಾರ್ನಿಂಗ್ ಆ್ಯಂಡ್ 1 ಕಿಲೋಮೀಟರ್ 7 ಮೀಟರ್ ಇನ್ ದ ಈವ್ನಿಂಗ್. ಹೌ ಮಚ್ ಡಿಸ್ಟೆನ್ಸ್ ಡಿಡ್ ಹಿ ವಾಕ್ ಇನ್ ಆಲ್ ಅಂತೇಳಿ. ನೋಡಿ, ನರೇಶು ಬೆಳಗ್ಗೆ 2 ಕಿಲೋಮೀಟ್ರು 35 ಮೀಟ್ರು ಚಲಿಸಿದ್ದಾನೆ, ವಾಕ್ ಮಾಡಿದ್ದಾನೆ. ಹಾಗೆಯೇ ಮಾರ್ನಿಂಗು, ಆನಂತರ ಈವ್ನಿಂಗಲ್ಲಿ 1 ಕಿಲೋಮೀಟರ್ 7 ಮೀಟರ್ನಷ್ಟು ವಾಕ್ ಮಾಡಿದರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟು ವಾಕ್ ಮಾಡಿದ ಹಾಗೆ ಆಯ್ತು ಅವನು ಅಂತೇಳಿ. ಅದ್ರ ಪ್ರಕಾರ ಡಿಸ್ಟೆನ್ಸ್ ವಾಕ್ಡ್ ಬೈ ನರೇಶ್ ಇನ್ ದ ಮಾರ್ನಿಂಗ್, ಹಾಗೆಯೇ ಟೋಟಲ್ ಡಿಸ್ಟೆನ್ಸ್ ವಾಕ್ಡ್ ಬೈ ಹಿಮ್ ಇನ್ ದ ಈವ್ನಿಂಗ್, ಆ್ಯಂಡ್ ನೆಕ್ಸ್ಟ್ ಬಂದು ಟೋಟಲ್ ಡಿಸ್ಟೆನ್ಸ್ ವಾಕ್ಡ್ ಬೈ ನರೇಶ್ ಈಸ್. ಸೊ 2 ಕಿಲೋಮೀಟರ್ನ ನಾವು ಬರ್ಕೊಳ್ಬೋದು, 2 ಪಾಯಿಂಟ್ ಹಾಕಿ. 35 ಮೀಟರ್ನ ನಾವು ಆ್ಯಕ್ಚುಲಿ ನಮಗೆ ಗೊತ್ತು 1000 ಮೀಟರ್ಗೆ 1 ಕಿಲೋಮೀಟರ್, ಹಾಗಾಗಿ 35 ಮೀಟರನ್ನು ನಾವು ಕಿಲೋಮೀಟ್ರಲ್ಲಿ ಹೇಳಬೇಕಾದ್ರೆ ಡಿವೈಡೆಡ್ ಬೈ 1000 ಮಾಡ್ತೀವಿ, ಆವಾಗ 0.035 ಬರುತ್ತೆ. ಹಾಗಾಗಿ 2.035 ಇದಾದರೆ ಇದು 7 ಮೀಟರ್ ಏನಾಗುತ್ತೆ? 0.007. ಸೊ 1.007 ಅಂತ ಬರ್ಕೊಂಡು ಇವೆರಡನ್ನು ಆ್ಯಡ್ ಮಾಡಿದರೆ 5 + 7. ಸೊ 5 + 7 ಆ್ಯಕ್ಚುಲಿ 12 ಬರುತ್ತೆ. 3 + 1 4 ಬರುತ್ತೆ. ಹಾಗೆಯೇ 0 2 + 1 3 ಪಕ್ಕದಲ್ಲಿ ಪಾಯಿಂಟ್ ಹಾಕಿದರೆ 3.042 ಕಿಲೋಮೀಟರ್ ವಾಕ್ ಮಾಡಿದಾಗ ಆಯಿತು ಅನ್ನೋದನ್ನು ನಾವು ಸುಲಭವಾಗಿ ಹೇಳಬಹುದು. ಓಕೆನಾ. ಅಥವಾ ಇದನ್ನು 3 ಕಿಲೋಮೀಟರ್ 42 ಮೀಟರ್ ಅಂತಲೂ ಕೂಡ ಹೇಳ್ಬೋದು. ಸೊ ಇದನ್ನು ಇನ್ನೊಂದು ರೀತಿಯಲ್ಲಿ ಹೆಂಗೆ ಹೇಳ್ಬೋದು ಅಂದರೆ 3 ಕಿಲೋಮೀಟರ್ 42 ಮೀಟರ್ ವಾಕ್ ಮಾಡಿರ್ತಕ್ಕಂತಹ ಟೋಟಲ್ ಡಿಸ್ಟೆನ್ಸ್. ಓಕೆನಾ. ಹಾಗೆಯೇ 6th ಇನ್ನೊಂದು ಕ್ವಶನ್ ನೋಡೋದಾದರೆ, ಸುನೀತಾ ಟ್ರಾವೆಲ್ಡ್ 15 ಕಿಲೋಮೀಟರ್ 268 ಮೀಟರ್ ಬೈ ಬಸ್, 7 ಕಿಲೋಮೀಟರ್ 7 ಮೀಟರ್ ಬೈ ಕಾರ್ ಆ್ಯಂಡ್ 500 ಮೀಟರ್ ಆನ್ ಫೂಟ್ ಇನ್ ಆರ್ಡರ್ ಟು ರೀಚ್ ಹರ್ ಸ್ಕೂಲ್. ಹೌ ಫಾರ್ ಈಸ್ ಹರ್ ಸ್ಕೂಲ್ ಫ್ರಮ್ ಹರ್ ರೆಸಿಡೆನ್ಸ್ ಅಂತೇಳಿ. ಅಂದರೆ
ಸುನೀತಾ ತನ್ನ ಮನೆಯಿಂದ ಶಾಲೆಗೆ ಹೋಗಲಿಕ್ಕೆ ನೋಡಿ 15 ಕಿಲೋಮೀಟರು 268 ಮೀಟರ್ ಬಸ್ಸಲ್ಲಿ ಹೋಗ್ತಾಳೆ. ಹಾಗೆಯೇ ಕಾರ್ನಲ್ಲಿ 7 ಕಿಲೋಮೀಟರು 7 ಮೀಟರ್ನಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡ್ತಾಳೆ. ನಂತರ ತಾನು ವಾಕ್ ಮಾಡಿಕೊಂಡು ನಡ್ಕೊಂಡು 500 ಮೀಟರ್ ಚಲಿಸ್ತಾಳೆ. ಹಾಗಾದರೆ ಆ ಶಾಲೆ ರೆಸಿಡೆನ್ಸಿಂದ ಎಷ್ಟು ದೂರದಲ್ಲಿದೆ ಅಂತ ಕೇಳಿದ್ದಾರೆ. ಅದನ್ನು ಕಂಡುಹಿಡಿಬೇಕಾದ್ರೆ ಇವು ಮೂರನ್ನು ಕೂಡಬೇಕಾಗತ್ತೆ. ಸೊ ಟೋಟಲ್ ಡಿಸ್ಟೆನ್ಸ್ ಆಫ್ ಸ್ಕೂಲ್ ಫ್ರಮ್ ಹರ್ ರೆಸಿಡೆನ್ಸ್ ಈಸ್ ಈಕ್ವಲ್ ಟು 15 ಕಿಲೋಮೀಟರ್ 268 ಮೀಟರ್ನ ನಾವು ಡೆಸಿಮಲ್ ಫಾರ್ಮಲ್ಲಿ ಬರೆದ್ರೆ 15.268 ಆಯಿತು. ಹಾಗೆ 7 ಕಿಲೋಮೀಟರ್ 7 ಮೀಟರ್ ಇದ್ದಿದ್ದು 7.007 ಆಯಿತು. 500 ಮೀಟರ್ ಇದ್ದಿದ್ದು 0.500 ಆಯಿತು. ಸೊ ಈಗ ಇವಿಷ್ಟನ್ನು ಆ್ಯಡ್ ಮಾಡಿದರೆ 8 + 7 ಏನಾಗುತ್ತೆ 15 ಆಗುತ್ತೆ. ಒಂದು ಕೈಲೇ ತೊಗೊಂಡ್ರೆ 6 + 1 7 ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ 2 + 5 7 ಪಾಯಿಂಟ್ ಕಟ್ಟಿದರೆ 5 + 7 12 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ 1 + 1 2 ಅಲ್ಲಿಗೆ ಟೋಟಲಿ ಯಾರು ಸುನೀತಾನ ಮನೆಯಿಂದ ತನ್ನ ಶಾಲೆ ಎಷ್ಟು ದೂರದಲ್ಲಿದೆ ಅಂದರೆ 22.775 ಕಿಲೋಮೀಟರ್. ಓಕೆನಾ, ಅಥವಾ 22 ಕಿಲೋಮೀಟರ್ 775 ಮೀಟರ್ನಷ್ಟು ದೂರ ಇದೆ ಆ ಶಾಲೆ ಅಂತ ನಾವು ತಿಳ್ಕೊಬಹುದು. ಓಕೆನಾ. ಓಕೆ, ಎಕ್ಸಸೈಸ್ 8.5ನ ಕೊನೆಯ ಪ್ರಶ್ನೆ. ರವಿ ಪರ್ಚೇಸ್ಡ್ 5 kg 400 ಗ್ರಾಮ್ ರೈಸ್, 2 kg 20 ಗ್ರಾಮ್ ಶುಗರ್ ಆ್ಯಂಡ್ 10 kg 850 ಗ್ರಾಮ್ ಫ್ಲೋರ್. ಫೈಂಡ್ ದ ಟೋಟಲ್ ವೇಟ್ ಆಫ್ ಹಿಸ್ ಪರ್ಚೇಸಸ್. ಸೊ ನೋಡಿ, ರೈಸು ಮತ್ತು ಶುಗರು ಹಾಗೆಯೇ ಫ್ಲೋರು ಇಷ್ಟನ್ನು ತೊಗೊಂಡಿದ್ದಾನೆ, ಎಷ್ಟೆಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಅದು ಟೋಟಲ್ ವೆಯ್ಟ್ ಎಷ್ಟು ಅವ್ನು ತೊಗೊಂಡಿರೋದು ಅಂತ ಕಂಡುಹಿಡಿಬೇಕು. ರವಿ ತೊಗೊಂಡಿರ್ತಕ್ಕಂಥ ಒಟ್ಟು ಸಾಮಾನುಗಳ ತೂಕ ಎಷ್ಟು. ಸೊ ವೆಯ್ಟ್ ಆಫ್ ದ ರೈಸು 5 kg 400 ಗ್ರಾಮು, ವೆಯ್ಟ್ ಆಫ್ ದ ಶುಗರು 2 kg 20 ಗ್ರಾಮು, ವೆಯ್ಟ್ ಆಫ್ ದ ಫ್ಲೋರು 10 kg 85 ಗ್ರಾಮು. ಸೊ ದ ಟೋಟಲ್ ವೆಯ್ಟ್ ಆಫ್ ಹಿಸ್ ಪರ್ಚೇಸ್ ಈಸ್ 5.400 ಅಂತ ಬರಿಬೋದು ಇದನ್ನು ಡೆಸಿಮಲ್ ಫಾರ್ಮಲ್ಲಿ. ಇದನ್ನು ಡೆಸಿಮಲ್ ಫಾರ್ಮಲ್ಲಿ ಬರೆದ್ರೆ 2.020. ಆ್ಯಂಡ್ ನೆಕ್ಸ್ಟ್ 10 kg 85 ಗ್ರಾಮನ್ನು 10.850 ಅಂತ ಬರಿಬೋದು ನಾವು. ಓಕೆನಾ. ಅಲ್ಲಿಗೆ ಇದಿಷ್ಟನ್ನು ನೀವು ಆ್ಯಕ್ಚುಲಿ ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಸರಿ ಆ್ಯಕ್ಚುಲಿ ಇದು ಏನಾಗಬೇಕು ಅಂದರೆ 10 kg 85 ಗ್ರಾಮ್ ಅಂತೇಳಿ, ಸರಿ 850 ಗ್ರಾಮ್. ಓಕೆ, 850 ಗ್ರಾಮ್ ಇದೆ ಇಲ್ಲಿ. ಸೊ 850 ಗ್ರಾಮ್ ಆಗಿರೋದ್ರಿಂದ 10.850 ಅಂತ ಬರ್ಕೊಳ್ತೀವಿ. ಸೊ ಆ್ಯಡ್ ಮಾಡಿದಾಗ 5 + 2 7, 4 + 8 12, ಆ್ಯಂಡ್ ದೆನ್ 5 + 2 7, 7 + 1 8, ಸೊ ದಟ್ 1. ಅಲ್ಲಿಗೆ 18.270 kg. ಅಲ್ಲಿಗೆ 18 kg 270 ಗ್ರಾಮ್ನಷ್ಟು ತೂಕವನ್ನು ಹೊಂದಿದ್ದಾವೆ ಆ ಮೂರು ವಸ್ತುಗಳು ಅಂತಕ್ಕಂಥದ್ದನ್ನು ಇದ್ರ ಮೂಲಕ ನಾವು ತಿಳ್ಕೋಬಹುದು. ಓಕೆನಾ. ಸೊ ಎಕ್ಸಸೈಸ್ 8.5 ಬರ್ತಕ್ಕಂಥ ಎಲ್ಲ ಕ್ವಶನ್ಸನ್ನು ಈ ಒಂದು ವಿಡಿಯೋದಲ್ಲಿ ಅದರ ಸೊಲ್ಯೂಷನನ್ನು ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನೆಕ್ಸ್ಟ್ ಎಕ್ಸಸೈಸ್ನ ಪ್ರಾಬ್ಲಮ್ಸ್ನೊಂದಿಗೆ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.